ನಮಸ್ತೆ. ನಾನು ಡಾಕ್ಟರ್ ಪ್ರಸನ್ನ ಕಾಕುಂಜೆ ವೆಲ್ನೆಸ್ ಮೂಡಬಿದ್ರೆಯಿಂದ. ಅನಾರೋಗ್ಯ ಅಥವಾ ಕಾಯಿಲೆ ಅನ್ನೋದು ಆಮಯ ಎನ್ನುವ ಶಬ್ದ. ಆಮಯ ಅಂದ್ರೆ ಆಮದಿಂದ ಆಗುವಂಥದ್ದು ಅಂತ. ಆಮ ಎಂದರೆ ದೇಹಕ್ಕೆ ಬೇಡದ ವಸ್ತುಗಳು, ದೇಹದಲ್ಲಿ ಬೇಡವಾದದ್ದು, ಅರ್ಧಪಕ್ವವಾದದ್ದು, ಅರ್ಧಂಬರ್ಧ ಪ್ರೋಸೆಸ್ ಆದದ್ದು, ಅರ್ಧ ಜೀರ್ಣವಾದದ್ದು ಅಥವಾ ಜೀರ್ಣ ಆಗದೇ ಇರುವಂಥದ್ದು, ಅಪಕ್ವವಾದದ್ದು, ಹೀಗೆಲ್ಲ ಅರ್ಥ ಬರ್ತದೆ. ಅಂದ್ರೇನು? ಈಗ ನಾವು ತಿಂದ ಆಹಾರ ಸರಿಯಾಗಿ ಜೀರ್ಣವಾಗಿ ಅದರ ಸಾರ ಮತ್ತು ಕಿಟ್ಟ ಭಾಗ ಅಂತ ಉಂಟು. ನಮ್ಮ ದೇಹಕ್ಕೆ ಪೋಷಕವಾದಂತಹ ಭಾಗಕ್ಕೆ ಸಾರ ಭಾಗ ಅಂತ ಹೇಳಿದ್ರೆ, ಮಲರೂಪಿ ಭಾಗಕ್ಕೆ ಕಿಟ್ಟ ಭಾಗ ಅಂತ ಹೇಳ್ತೇವೆ. ಇದೆರಡೂ ಉತ್ಪತ್ತಿ ಸರಿಯಾಗಿ ಆಗಬೇಕು ಅಂದ್ರೆ ಸಾರವನ್ನು ಚೆನ್ನಾಗಿ ಹೀರಿಕೊಂಡು ದೇಹದ ಪೋಷಣೆ ಆಗಬೇಕು, ಮನಸ್ಸಿನ ಪೋಷಣೆ ಆಗಬೇಕು. ಇದು ಆಗ್ಲಿಕ್ಕೆ ಅಗ್ನಿ ಅಂದ್ರೆ ಮೆಟಬಾಲಿಸಮ್ ಅಥವಾ ದೇಹದಲ್ಲಿ ಜೀರ್ಣಕ್ರಿಯೆ, ಚಯಾಪಚಯ ಕ್ರಿಯೆಗಳು ಎಲ್ಲವೂ ಚೆನ್ನಾಗಿ ನಡೆಯಬೇಕು ಅಂತಿದೆ. ಇದು ಆಗದಿದ್ದ ಪಕ್ಷದಲ್ಲಿ ಎಲ್ಲ ಅರ್ಧಂಬರ್ಧ ಪ್ರೋಸೆಸ್ ಆಗ್ತದೆ, ಸರಿಯಾದ ಜೀರ್ಣ ನಡೆಯೋದಿಲ್ಲ. ಇಂತಹ ಅಜೀರ್ಣ ಅನ್ನೋದು ಶರೀರದಲ್ಲಿ, ದೇಹದಲ್ಲಿ, ನಮ್ಮ ಜಠರದಲ್ಲಿ ಬಹುಕಾಲದವರೆಗೆ ಇತ್ತು ಅಂತಾದ್ರೆ ದೇಹದಲ್ಲಿ ಬೇಡದ ಅಂಶಗಳು, ವಿಷಕಾರಿ ಅಂಶಗಳು ಸೇರಿಕೊಂಡು ಅಥವಾ ಅಪಕ್ವವಾದಂತಹ ಆಹಾರ ರಸ ಇತ್ಯಾದಿಗಳು ದೇಹದಲ್ಲಿ ಸೇರಿ ಅದು ವಿಷಕಾರಿಯಾಗಿ ಪರಿಣಮಿಸಿ ದೇಹಕ್ಕೆ ರೋಗವನ್ನು ತಂದಿಡುತ್ತದೆ. ಹಾಗಾಗಿ ನಮ್ಮ ಜೀರ್ಣಕ್ರಿಯೆಯನ್ನು ಚೆನ್ನಾಗಿಟ್ಟುಕೊಳ್ಳುವುದು ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರಲ್ಲಿ ಅತಿ ಮುಖ್ಯ. ಇದನ್ನು ಹೇಗೆ ಮಾಡಬಹುದು? ನಮ್ಮ ಜೀರ್ಣಕ್ರಿಯೆ ಸರಿ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದು ಹೇಗೆ? ಲಕ್ಷಣಗಳನ್ನು ಹೇಳಿದ್ದಾರೆ. ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಿ ನಡೆದಿದೆ ಅಂತ ಆದರೆ ಹೊಟ್ಟೆಯು ಹಗುರವಾಗಿರ್ತದೆ, ಭಾರವಾಗುವುದಿಲ್ಲ. ತೇಗಿದಾಗ ಶುದ್ಧ ಉದ್ಗಾರ ಬರ್ತದೆ, ಅಂದರೆ ಶುದ್ಧವಾಗಿ, ಅದರಲ್ಲಿ ಯಾವುದೇ ಹಿಂದೆ ತಿಂದಂತಹ ಆಹಾರ ಪಾನೀಯಗಳ ಟೇಸ್ಟ್ ಈ ಥರದ್ದು ಇರುವುದಿಲ್ಲ, ಶುದ್ಧವಾದ ಉದ್ಗಾರ ಬರ್ತದೆ. ಹಾಗೆ ಶರೀರವೂ ಕೂಡ ಲಘುವಾಗಿರ್ತದೆ, ಮನಸ್ಸು ಆಹ್ಲಾದಕರವಾಗಿರ್ತದೆ, ಮಲಮೂತ್ರ ವಿಸರ್ಜನೆಗಳು ಸರಿಯಾಗಿ ಆಗ್ತಾ ಇರ್ತದೆ. ಹೀಗೆಲ್ಲ ಇದ್ದಾಗ ಅದನ್ನು ಸರಿಯಾದ ಆಹಾರ ಜೀರ್ಣಕ್ರಿಯೆ ಇದೆ, ಅಗ್ನಿಯು ಚೆನ್ನಾಗಿದೆ ಎನ್ನುವ ಅರ್ಥದಲ್ಲಿ ತಗೊಳ್ಬೋದು. ಇಲ್ಲದಿದ್ದಾಗ ಏನಾಗ್ತದೆ? ಹೊಟ್ಟೆ ಭಾರ ಭಾರ ಅನಿಸೋದು, ತಿಂದ ಆಹಾರ ಜೀರ್ಣವಾಗಲಿಕ್ಕೆ ನಾರ್ಮಲ್ಗಿಂತ ಜಾಸ್ತಿ, ಈಗ ಒಂದು 3-4 ಗಂಟೆಯಲ್ಲಾದರೂ ಜೀರ್ಣ ಆಗ್ಬೇಕಲ್ಲ, ಅದು ಆಗದೆ ತುಂಬ ಕಾಲ ಹೊಟ್ಟೆಯಲ್ಲಿ ಆಹಾರ ಉಳ್ಕೊಂಡ ಹಾಗೆ ಅನಿಸುವುದು, ಆಗಾಗ ತೇಗು ಬರುವುದು, ಅದು ತೇಗಿನಲ್ಲಿ ಆಹಾರದ ಒಂದು ಟೇಸ್ಟ್, ಸ್ಮೆಲ್ ಇತ್ಯಾದಿಗಳು ಇರುವಂಥದ್ದು. ಹಾಗೆ ಅಸಿಡಿಟಿ ಆಗುವಂಥದ್ದು, ಹೊಟ್ಟೆ ಉಬ್ಬರಿಸುವುದು, ಗ್ಯಾಸ್ ತುಂಬ ಅಗತ್ಯಕ್ಕಿಂತ ಜಾಸ್ತಿ ಆಗಿ ಗ್ಯಾಸ್ ಪಾಸ್ ಆಗುವುದು ಅಥವಾ ತೇಗು ಬರುವುದು ಇತ್ಯಾದಿಗಳೆಲ್ಲ ಆಗ್ತಾ ಇದೆ ಅಂದರೆ ಅಜೀರ್ಣ ಇದೆ ಅಂತ. ಇದು ತುಂಬ ಕಾಲದಿಂದ ಹೀಗೆ ಅಜೀರ್ಣ ನಡ್ಕೊಂಡು ಬಂದಿದೆ ಅಂತಾದರೆ ಆಗ ಅದು ಬೇರೆ ಬೇರೆ ಕಾಯಿಲೆಗಳು, ಅಂದರೆ ಡಯಾಬಿಟೀಸ್ ಇರಬಹುದು, ಕೊಲೆಸ್ಟ್ರಾಲ್ ಹೆಚ್ಚುವುದಾಗಬಹುದು, ತೂಕ ಜಾಸ್ತಿ ಆಗುವುದಿರ್ಬೋದು, ಹಾಗೆ ಈಗ ತತ್ಕಾಲಕ್ಕೆ ಉಂಟುವಾಗುವಂತಹ ಜ್ವರ, ವಾಂತಿ, ಭೇದಿ ಇತ್ಯಾದಿಗಳಿಗೂ ಅಲ್ಲಿಂದಲೇ ಮೂಲ. ಈಗ ಅಕ್ಯೂಟ್ ಆಗಿ ಆಗುವಂಥದ್ದಾದರೆ ಜ್ವರ, ವಾಂತಿ, ಭೇದಿ ಹೀಗೆ ಆಗ್ತದೆ, ಶರೀರವು ಅದನ್ನು ಹೊರಗಾಕ್ಲಿಕ್ಕೆ ನೋಡುವಾಗ. ಇಲ್ಲದಿದ್ದರೆ ದೀರ್ಘಕಾಲೀನ ವ್ಯಾಧಿಗಳಾದಂತಹ ಈ ಮೊದಲು ಹೇಳಿದಂಥದ್ದೆಲ್ಲ ಉಂಟಾಗ್ತದೆ. ಹಾಗಾಗಿ ಇದಕ್ಕೆ ಏನು ಮಾಡಬೇಕು? ಇದನ್ನು ಅವಾಯ್ಡ್ ಮಾಡೋದು ಹೇಗೆ ಅಜೀರ್ಣ ಆಗದಿದ್ದಾಗೆ ಅಂದರೆ, ನಮಗೆ ಹಸಿವು ಚೆನ್ನಾಗಿ ಆಗಿದೆಯಾ ಅಂತ ನೋಡಿಕೊಂಡು ಆಹಾರ ಸೇವನೆ ಮಾಡಬೇಕು. ಚೆನ್ನಾಗಿ ಹಸಿವಾಗದೆ ಊಟ ಅಥವಾ ಯಾವುದನ್ನು ತಿನ್ನಬಾರದು. ಮಧ್ಯೆ ಮಧ್ಯೆ ಆಗಾಗ ಬಾಯಾಡಿಸುವುದು, ಜಂಕ್ ಫುಡ್ ತಿನ್ನೋದು, ಆಗಾಗ ಏನಾದರೂ ಸೇವನೆ ಮಾಡ್ತಾನೆ ಇರೋದು, ಇದನ್ನೆಲ್ಲ ಬಿಡಬೇಕು. ಒಮ್ಮೆ ಆಹಾರ ತಿಂದ ನಂತರ ಸಂಪೂರ್ಣವಾಗಿ ಪೋಷಣೆಯುಕ್ತ ಆಹಾರವನ್ನು ತಿನ್ನಬೇಕು. ಅದು ಸಂಪೂರ್ಣ ಜೀರ್ಣ ಆಗುವವರೆಗೆ ಮಧ್ಯದಲ್ಲಿ ಏನನ್ನೂ ತಿನ್ನಬಾರದು. ಬೇಕು ಅಂತಾದರೆ ಸ್ವಲ್ಪ ಸ್ವಲ್ಪ ಬಿಸಿ ನೀರನ್ನು ಅಥವಾ ನಾರ್ಮಲ್ ನೀರನ್ನು ಸಿಪ್ ಮಾಡ್ತಾ ಇರಬಹುದು, ಜೀರ್ಣಕ್ರಿಯೆಗೆ ಹೆಲ್ಪ್ ಮಾಡಲಿಕ್ಕೆ. ಅಷ್ಟು ಬಿಟ್ಟರೆ ಬಾಯಾರಿಕೆ ಆದಾಗ ನೀರು ಕುಡಿಯುವಂಥದ್ದು, ಇದಿಷ್ಟನ್ನು ಬಿಟ್ಟರೆ ಮಧ್ಯದಲ್ಲಿ ಏನೂ ಆಹಾರ ಸೇವನೆ ಮಾಡಬಾರದು. ಹಾಗೆ ಹಸಿವಿಲ್ಲದಿದ್ದರೂ ಸಮಯ ಆಯಿತು, ಈಗ ಲಂಚ್ ಟೈಮು, ಡಿನ್ನರ್ ಟೈಮ್ ಅನ್ನುವ ಕಾರಣಕ್ಕೆ ಟೈಮ್ ನೋಡಿ ಊಟ ಮಾಡೋದಲ್ಲ, ದೇಹಕ್ಕೆ ಆಹಾರ ಬೇಕಾ ಅನ್ನೋದನ್ನು ನೋಡಿಕೊಂಡು ಆಹಾರ ಸೇವನೆ ಮಾಡಬೇಕು. ಹೀಗೆ ಇನ್ನೂ ಅನೇಕ ವಿಷಯಗಳನ್ನು ಮುಂದೆ ಮುಂದೆ ತಿಳ್ಕೊಳ್ಳೋಣ. ಈಗ ನಿಮಗೆ ಇದೆಲ್ಲ ಇಷ್ಟ ಆಗ್ತಾ ಇದೆ ಅಂತ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಧನ್ಯವಾದಗಳು.